ಮಂಜುನಾಥಾಯ ನಮಃ. ಸುಂದರವಾದ ಕಾವ್ಯಾತ್ಮಕ ವಿಷಯಗಳನ್ನು ಹೃದಯಕ್ಕೆ ಹೇಳುವ ದೈವಿಕ ಮಾರ್ಗವೇ ಸಂಗೀತ. ಭಾರತದಲ್ಲಿ ಸಂಗೀತವು ಹಲವು ಸಹಸ್ರಮಾನ ವರ್ಷಗಳ ಇತಿಹಾಸವನ್ನು ಹೊಂದಿದ್ದು, ಭಾರತೀಯ ಸಂಗೀತದಲ್ಲಿ ಹಲವು ಪ್ರಕಾರಗಳಿವೆ. ಭಾರತದಲ್ಲಿ ಸಂಗೀತವು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜೀವನದ ಅವಿಭಾಜ್ಯ ಅಂಗವಾಗಿದೆ. 17ನೇ ಶತಮಾನದಲ್ಲಿ ಇಟಲಿ ದೇಶದಲ್ಲಿ ಆವಿಷ್ಕರಿಸಲಾದ ಪಿಟೀಲ್ ಅಥವಾ ವಯಲಿನ್ ಎಂಬ ಸಂಗೀತ ಉಪಕರಣವು ಪಾಶ್ಚಾತ್ಯ ಮತ್ತು ಶಾಸ್ತ್ರೀಯ ಸಂಗೀತದಲ್ಲಿ ಜನಪ್ರಿಯಗೊಂಡಿದೆ. ಸುಪ್ರಜಾ ಕಲಾಕೇಂದ್ರದಲ್ಲಿ ಇಂದು ವಯಲಿನ್ ತರಗತಿಗಳು ಶುಭಾರಂಭಗೊಳ್ಳುವ ಸಂತಸದಲ್ಲಿದ್ದೇವೆ. ಯಾವುದೇ ಕಾರ್ಯವಾದರೂ ಸರಿ, ದೇವರ ಆಶೀರ್ವಾದವಿಲ್ಲದೆ ಅದು ಯಶಸ್ಸು ಕಾಣಲು ಸಾಧ್ಯವಿಲ್ಲ. ಹಾಗೆ ಇಷ್ಟದೇವರ ಹಾಗೂ ಗ್ರಾಮದೇವರ ಆಶೀರ್ವಾದವನ್ನು ಪಡೆಯಲು ಪ್ರಾರ್ಥನೆ ಮಾಡಲು ಬರುತ್ತಿದ್ದಾರೆ ಕುಮಾರಿ ಪ್ರಸೀದ ಇವರು. ಸಿದ್ಧಿವಿನಾಯಕಂ ಅನಿಶಂ ಸಿದ್ಧಿವಿನಾಯಕಂ ಅನಿಶಂ ಚಿಂತಯಾಮ್ಯಹಂ ಸಿದ್ಧಿವಿನಾಯಕಂ ಅನಿಶಂ ಚಿಂತಯಾಮ್ಯಹಂ ಪ್ರಸಿದ್ಧಗಣನಾಯಕಂ ವಿಶಿಷ್ಟಾರ್ಥದಾಯಕಂ ವರಂ ಸಿದ್ಧಿವಿನಾಯಕಂ ಅನಿಶಂ ಚಿಂತಯಾಮ್ಯಹಂ ಪ್ರಸಿದ್ಧಗಣನಾಯಕಂ ವಿಶಿಷ್ಟಾರ್ಥದಾಯಕಂ ವರಂ ಸಿದ್ಧಿವಿನಾಯಕಂ ಅನಿಶಂ ಸಿದ್ಧಯಕ್ಷ ಕಿನ್ನರಾದಿಸೇವಿತೋ ಸಿದ್ಧಯಕ್ಷ ಕಿನ್ನರಾದಿಸೇವಿತಂ ಅಖಿಲ ಜಗತ್ ಪ್ರಸಿದ್ಧ ಯಕ್ಷ ಕಿನ್ನರಾದಿಸೇವಿತಂ ಅಖಿಲ ಜಗತ್ ಪ್ರಸಿದ್ಧ ಮೂಲ ಪಂಕಜ ಮಧ್ಯಸ್ಥೋ ಮೋದಕಹಸ್ತಂ ಸಿದ್ಧಯಕ್ಷ ಕಿನ್ನರಾದಿಸೇವಿತಂ ಅಖಿಲ ಜಗತ್ ಪ್ರಸಿದ್ಧ ಮೂಲ ಪಂಕಜ ಮಧ್ಯಸ್ಥೋ ಮೋದಕಹಸ್ತಂ ಸಿದ್ಧಿವಿನಾಯಕಂ ಚಿಂತಯಾಮ್ಯಹಂ ಪ್ರಸಿದ್ಧಗಣನಾಯಕಂ ವಿಶಿಷ್ಟಾರ್ಥದಾಯಕಂ ವರಂ ಸಿದ್ಧಿವಿನಾಯಕಂ ಅನಿಶಂ ಭಾದ್ರಪದ ಮಾಸ ಚತುರ್ಥ್ಯಾಂ ಬ್ರಹ್ಮಣಾದಿ ಪೂಜಿತಂ ಪಾಶಾಂಕುಶಧರಂ ಛತ್ರ ಚಾಮರ ಪರಿವಿಜಿತಂ ರೌದ್ರಭಯವರಹಿತಂ ದಾಸಜನ ಹೃದಯ ವಿರಾಜಿತಂ ರೌಹಿಣೇಯನುಜಾರ್ಚಿತಂ ಈಹನಾವರ್ಜಿತಂ ರೌಹಿಣೇಯನುಜಾರ್ಚಿತಂ ಈಹನಾವರ್ಜಿತಂ ಅತ್ರಿರಾಜಸುತಾತ್ಮಜಂ ಅನಂತಗುರುಗುಹಾಗ್ರಜಂ ಅತ್ರಿರಾಜಸುತಾತ್ಮಜಂ ಅನಂತಗುರುಗುಹಾಗ್ರಜಂ ಭದ್ರಪ್ರದಪದಾಂಬುಜಂ ಭಾಸಮಾನ ಚತುರ್ಭುಜಂ ಭದ್ರಪ್ರದಪದಾಂಬುಜಂ ಭಾಸಮಾನ ಚತುರ್ಭುಜಂ ಸಿದ್ಧಿವಿನಾಯಕಂ ಅನಿಶಂ ಚಿಂತಯಾಮ್ಯಹಂ ಪ್ರಸಿದ್ಧಗಣನಾಯಕಂ ವಿಶಿಷ್ಟಾರ್ಥದಾಯಕಂ ವರಂ ಸಿದ್ಧಿವಿನಾಯಕಂ ಅನಿಶಂ. ಧನ್ಯವಾದಗಳು. ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಸುಮಾರು ಸಂಗೀತ ತರಗತಿಗಳು ಹಾಗೆಯೇ ಸಂಗೀತಕ್ಕೆ ಸಂಬಂಧಪಟ್ಟಂತಹ ತರಗತಿಗಳು ನಡೆಯುತ್ತವೆ. ಆದರೆ ನಮ್ಮ ಸುತ್ತಮುತ್ತಲಿನಲ್ಲಿ ಎಲ್ಲಿಯೂ ವಯಲಿನ್ ತರಗತಿಗಳು ಇಲ್ಲದಿರುವುದನ್ನು ಗಮನಿಸಿ ಇಂದು ಸುಪ್ರಜಾ ಸಭಾಂಗಣದಲ್ಲಿ ವಯಲಿನ್ ತರಗತಿಗಳು ಶುಭಾರಂಭಗೊಳ್ಳಲಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ವೇದಮೂರ್ತಿ ರಾಮಕೃಷ್ಣ ಕಲ್ಲೂರಾಯ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅರ್ಚಕರು ನಮ್ಮೊಂದಿಗಿದ್ದಾರೆ.
ಇವರಿಗೆ ಶ್ರೀಮತಿ ಶ್ರೀದೇವಿ ಸಚಿನ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಯಾವುದೇ ಸಾಧನೆಯ ಕಾರ್ಯಕ್ಕೆ ಸದಾ ಬೆನ್ನೆಲುಬಾಗಿ ನಿಂತು ನಮ್ಮೆಲ್ಲರನ್ನು ಪ್ರೋತ್ಸಾಹಿಸುವವರು ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಅನುವಂಶೀಯ ಆಡಳಿತ ಮುಕ್ತೇಸರಾದ ಶ್ರೀ ಶರತ್ ಕೃಷ್ಣ ಪಡ್ವಟ್ನಾಯ ಇವರನ್ನು ಶ್ರೀಮತಿ ದಿವ್ಯ ಪ್ರಸನ್ನ ರಾವ್ ಇವರು ಹೂ ನೀಡಿ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸುಪ್ರಜಾ ಸಭಾಂಗಣ ಕಟ್ಟಡದ ಮಾಲಕರಾದ ಶ್ರೀ ಚಂದ್ರಶೇಖರ್ ರಾವ್ ಇವರು ನಮ್ಮ ಆಹ್ವಾನವನ್ನು ಪ್ರೀತಿಯಿಂದ ಮನ್ನಿಸಿ ಇಂದು ನಮ್ಮೊಂದಿಗಿದ್ದಾರೆ. ಇವರಿಗೆ ಶ್ರೀ ರವಿ ಪರಕಜೆ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಇಂದು ನಮ್ಮೊಂದಿಗೆ ನಮ್ಮೆಲ್ಲರ ಪ್ರೀತಿಯ ಸಂಗೀತ ಶಿಕ್ಷಕಿಯಾಗಿರುವಂಥ ಶ್ರೀಮತಿ ಮನೋರಮಾ ತೋಳ್ಪಡಿತಾಯ ಇವರು ನಮ್ಮೊಂದಿಗಿದ್ದಾರೆ. ಇವರಿಗೆ ಶ್ರೀಮತಿ ಅಕ್ಷತಾ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಇಂದು ನಮ್ಮೊಂದಿಗೆ ಈ ನೂತನ ವಯಲಿನ್ ತರಗತಿಯ ಶಿಕ್ಷಕಿಯಾಗಿರುವ ಶ್ರೀಮತಿ ಶ್ರೀಪ್ರಿಯಾ ಪರಕಾಜಿ ಇವರಿಗೂ ಹೂ ನೀಡಿ ಶ್ರೀ ಸುಜಿತ್ ಇವರು ಆತ್ಮೀಯವಾಗಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಇಲ್ಲಿ ನೆರೆದಿರುವಂತಹ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ, ಪೋಷಕರಿಗೂ ಹಾಗೂ ಸಂಗೀತಾಭಿಮಾನಿಗಳಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಶ್ರೀಮತಿ ಶ್ರೀದೇವಿ ಸಚಿನ್ ಹಾಗೂ ಶ್ರೀಮತಿ ದಿವ್ಯ ಪ್ರಸನ್ನ ರಾವ್ ಇವರ ಕನಸಿನ ಕೂಸು ಸುಪ್ರಜಾ ಕಲಾಕೇಂದ್ರ. ಸ್ವತಃ ಸಂಗೀತ ಶಿಕ್ಷಕರು ಹಾಗೂ ಸಂಗೀತ ಆರಾಧಕರೂ ಆಗಿರೋ ಇವರ ಮಹತ್ತರ ಆಶಯವೇ ಈ ವಯಲಿನ್ ತರಗತಿಗಳು. ಇದರ ಉದ್ಘಾಟನೆಯನ್ನು ನಡೆಸಿಕೊಡಬೇಕಾಗಿ ನೆರೆದಿರುವಂತಹ ಎಲ್ಲ ಅತಿಥಿಗಳ ಹತ್ರ ಕೇಳಿಕೊಳ್ಳುತ್ತಿದ್ದೇವೆ. ಈ ಪರಿಸರದಲ್ಲಿ ಅತ್ಯುತ್ತಮ ಸಂಗೀತ ಗುರುಗಳಾಗಿ ಗುರುತಿಸಿಕೊಂಡು ನಮಗೆಲ್ಲರಿಗೂ ಆದರ್ಶವಾಗಿರುವ ಶ್ರೀಮತಿ ಮನೋರಮಾ ತೋಳ್ಪಡಿತಾಯ ಇವರಿಗೆ ಸಣ್ಣದೊಂದು ಸನ್ಮಾನ ನಡೆಸಬೇಕೆಂಬುದು ಈ ಕಲಾಕೇಂದ್ರದ ಆಶಯವಾಗಿದೆ. ಇವರ ಒಂದು ಪುಟ್ಟ ಪರಿಚಯ ನಿಮ್ಮ ಮುಂದೆ. ಶ್ರೀಮತಿ ಮನೋರಮಾ ತೋಳ್ಪಡಿತಾಯ ಇವರು ಧರ್ಮಸ್ಥಳ ಶ್ರೀ ನರಸಿಂಹ ಉಡುಪ ಮತ್ತು ಶ್ರೀಮತಿ ಪದ್ಮಾವತಿ ದಂಪತಿಗಳ ಪುತ್ರಿಯಾಗಿ ಜನಿಸಿದ್ದಾರೆ. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು SDM ವಿದ್ಯಾಸಂಸ್ಥೆಗಳಲ್ಲಿ ಪೂರೈಸಿ ನಂತರ ಶಿಕ್ಷಕ ವೃತ್ತಿ ತರಬೇತಿಯನ್ನು ಪಡೆದು ಬಳಿಕ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಶಿಕ್ಷಕ ಜೀವನವನ್ನು ಆರಂಭಿಸಿ ಸುಮಾರು 39 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಪರಿಣತಿಯನ್ನು ಪಡೆದು ಆಕಾಶವಾಣಿ B ಗ್ರೇಡ್ ಕಲಾವಿದೆಯಾಗಿ
ಗುರುತಿಸಿಕೊಂಡಿರುತ್ತಾರೆ. ಕಳೆದ 24 ವರ್ಷಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯುವ ಭಜನಾ ಕಮ್ಮಟದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕುರಿಯ ವಿಠಲ ಶಾಸ್ತ್ರಿ ಪ್ರತಿಷ್ಠಾನ ವತಿಯಿಂದ ಮಹಿಳಾ ಸಾಧಕಿ ಪುರಸ್ಕಾರ ಮತ್ತು ಕಲ್ಕೂರ ಪ್ರತಿಷ್ಠಾನದ ವತಿಯಿಂದ ಜೀವಮಾನ ಸಾಧನ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ತೆಂಕು ಮತ್ತು ಬಡಗು ತಿಟ್ಟಿನ ಯಕ್ಷಗಾನ ವೇಷಗಾರಿಕೆ, ಗಮಕ ವಾಚಕರು, ಅನುಭವಿಯಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಾಧಕಿಯಾಗಿ ಕಲಾ ಪ್ರತಿಭೆ ಎಂದೆನಿಸಿಕೊಂಡಿರುತ್ತಾರೆ. ವಿದ್ಯಾರ್ಥಿಗಳಿಗೆ ಜೀವನದ ದಾರಿಯನ್ನು ತೋರಿಸಿಕೊಟ್ಟ ಗುರುಗಳಾಗಿ ಕಲಾ ಪ್ರತಿಭೆಗಳಿಗೆ ಕಲಾ ಪ್ರೋತ್ಸಾಹಕಿಯಾಗಿ ಗುರುತಿಸಿಕೊಂಡು ಕಲಾ ಸೇವೆಯನ್ನು ಮಾಡಿಕೊಂಡು ಬಂದಿರುತ್ತಾರೆ. ಇಂದು ನಮ್ಮ ಸುಪ್ರಜಾ ಕಲಾಕೇಂದ್ರದ ಉದ್ಘಾಟನಾ ಸಮಾರಂಭದ ಸುಸಂದರ್ಭದಲ್ಲಿ ಒಂದು ಸಣ್ಣ ಸನ್ಮಾನವನ್ನು ಮಾಡಲು ತುಂಬ ಹರ್ಷಿತರಾಗಿರುತ್ತೇವೆ. ಸುಪ್ರಜಾ ಕಲಾಕೇಂದ್ರದ ವಯಲಿನ್ ತರಗತಿಯ ಶಿಕ್ಷಕಿಯಾಗಿರುವ ಶ್ರೀಮತಿ ಶ್ರೀಪ್ರಿಯಾ ಪರಕಾಜೆ ಇವರ ಒಂದು ಕಿರು ಪರಿಚಯ ನಿಮ್ಮ ಮುಂದೆ. ಶ್ರೀಮತಿ ಸುಮಂಗಲ ಮತ್ತು ಶ್ರೀಕೃಷ್ಣ ಉಪಾಧ್ಯಾಯ ಇವರ ಸುಪುತ್ರಿಯಾಗಿರುವ ಶ್ರೀಮತಿ ಶ್ರೀಪ್ರಿಯಾ ಇವರು ಮೂಲತಃ ಎಂ.ಕಾಂ ಪದವೀಧರೆಯಾಗಿರುತ್ತಾರೆ. ಇವರು ಶಾಸ್ತ್ರೀಯ ಸಂಗೀತಾಭ್ಯಾಸವನ್ನು ಶ್ರೀಮತಿ ವಿದುಷಿ ಗೀತಾ ಸಾರಡ್ಕ ಇವರ ನೇತೃತ್ವದಲ್ಲಿ ನಡೆಸಿದ್ದು, ಈಗ ಪ್ರಸ್ತುತ ಸರ್ವೇಶ್ ದೇವಸ್ಥಳಿ ಇವರ ಬಳಿ ಹೆಚ್ಚಿನ ಅಭ್ಯಾಸವನ್ನು ನಡೆಸುತ್ತಿದ್ದಾರೆ. ವಯಲಿನ್ ಅಭ್ಯಾಸವನ್ನು ವಿದ್ವಾನ್ ಪ್ರಭಾಕರ ಕುಂಜಾರು ಇವರ ಬಳಿ ಸುಮಾರು 20 ವರ್ಷಗಳಿಂದ ನಡೆಸುತ್ತಾ ಬಂದಿರುತ್ತಾರೆ. ಸರಿಸುಮಾರು 7 ವರ್ಷಗಳಿಂದ ವಯಲಿನ್ ತರಗತಿಯನ್ನು ನಡೆಸುತ್ತಾ ಬಂದಿದ್ದಾರೆ. ಎಳವೆಯಿಂದಲೇ ಹಲವಾರು ಸಂಗೀತ ಕಾರ್ಯಕ್ರಮಗಳಲ್ಲಿ ಪಕ್ಕವಾದ್ಯದಲ್ಲಿ ಸಹಕರಿಸುತ್ತಾ ಬಂದಿರುತ್ತಾರೆ. ಆಕಾಶವಾಣಿಯ ಯುವವಾಣಿ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿರುವ ಹೆಗ್ಗಳಿಕೆ ಇವರದ್ದು. ದೀಪ ಬೆಳಗಿಸಿ ನಮ್ಮ ಸುಪ್ರಜಾ ಕಲಾಕೇಂದ್ರದ ಉದ್ಘಾಟನೆಯನ್ನು ನಡೆಸಿದಂತಹ ವೇದಮೂರ್ತಿ ರಾಮಕೃಷ್ಣ ಕಲ್ಲೂರಾಯ ಇವರು ನಮ್ಮೆಲ್ಲರಿಗೂ ಆಶೀರ್ವಚನ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಜನಾರ್ದನ ಸ್ವಾಮಿ ದೇವಸ್ಥಾನ ಧರ್ಮದರ್ಶಿಗಳಾದ ಶರತ್ ಕೃಷ್ಣ ಪಡ್ವೆಟ್ನಾಯರೆ, ಅದೇ ರೀತಿ ಸಂಗೀತ ಉಪಾಧ್ಯಾಯರಾದಂತಹ ಮನೋರಮ ಟೀಚರ್ ಅವರೇ, ಈ ಸಭಾಂಗಣದ ಮಾಲಕರಾದಂತಹ ಚಂದ್ರಶೇಖರ್ ಅವರೇ, ಅದೇ ರೀತಿ ಇವತ್ತಿನ ಅಧ್ಯಯನ 2 ಸಂಸ್ಕಾರಗಳಲ್ಲಿ ವಯಲಿನನ್ನು ಕಲಿಸಿಕೊಳ್ಳಲಿಕ್ಕಿರುವಂತಹ ಶ್ರೀಪ್ರಿಯಾ ಅವರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಕಲಾಸಕ್ತ ಬಂಧುಗಳೇ, ಪ್ರಾಯಶಃ ಇವತ್ತಿನ ದಿವಸದಲ್ಲಿ ಬಹಳ ಅಮೋಘವಾಗಿ ಒಂದು ತರಗತಿ ಪ್ರಾರಂಭ ಆಗಿದೆ. ಈ ಪ್ರಾರಂಭದಲ್ಲಿ ನನಗೊಂದು ಆಲೋಚನೆ ಏನು ಅಂತ ಹೇಳಿದರೆ, 2 ವ್ಯಕ್ತಿಗಳಿಗೆ ಬಹಳ ಆಕರ್ಷಣೆ ಇರುವಂಥದ್ದು. ಒಂದು ಜ್ಯೋತಿಷ್ಯರಿಗೆ, ಯಾರಾದರೊಬ್ಬರು ಜ್ಯೋತಿಷ್ಯರು ಮನೆಗೆ ಬಂದರು ಅಂತಂದರೆ ಹಿರಿಯರು ಹೋಗಿ ಮಕ್ಕಳ ಜಾತಕವನ್ನು ತೋರಿಸ್ತಾರೆ, ಜ್ಯೋತಿಷ್ಯರು ಬಂದಿದ್ದಾರೆ ಅಂಥೇಳಿ. ಅದೇ ರೀತಿ ಇನ್ನೊಂದು ಇಂಥ ಸಂಗೀತಗಾರರಿಗೆ, ಒಬ್ಬರು ವಯಲಿನ್ ವಾದಿಸುವವರೊಬ್ಬರು ಮನೆಗೆ ಬಂದರು ಅಂತಾದರೆ ತಕ್ಷಣ ಹೇಳ್ತಾರೆ ಒಂದು ಪದ್ಯ ಬಾರಿಸು ಅಂತೇಳಿ, ಅಥವಾ ಸಂಗೀತ ಹೇಳುವವರೊಂದು ಮನೆಗೆ ಬಂದರೆ ಅವ್ರು ಕೇಳ್ತಾರೆ ಒಂದು ಪದ್ಯ ಹೇಳು ಅಂತೇಳಿ. ಈ ರೀತಿ 2 ವರ್ಗಕ್ಕೆ ಬಹಳ ಆಕರ್ಷಣೆ ಇರುವಂಥದ್ದು. ಅದೇ ರೀತಿ ಇವತ್ತು ತುಂಬ ಮಕ್ಕಳೆಲ್ಲ ಸೇರಿ ಒಂದು ಸಂಸ್ಕಾರ ಶಿಷ್ಯೋಪನಯನ ಅಂತ ಹೇಳಿದ್ರೆ, ಒಂದು ತರಗತಿಯನ್ನು ಪ್ರಾರಂಭ ಮಾಡಬೇಕು ಅಂತಾದರೆ ಅದೊಂದು ಸಂಸ್ಕಾರ ರೂಪದಲ್ಲಿ ಪ್ರಾರಂಭ ಮಾಡುವಂಥದ್ದು. ಅದೇ ರೀತಿ ಆ ಶಿಷ್ಯರಿಗೆ ಉಪನಯನ ಅಂತ ಹೇಳಿದರೆ ಸಂಸ್ಕಾರ. ಆ ರೀತಿಯಲ್ಲಿ ಇವತ್ತೊಂದು ತರಗತಿ ಪ್ರಾರಂಭ ಆಗಿದೆ. ಇಂಥೊಂದು ವಯಲಿನ್ ವಾದನ ಅಂತ ಹೇಳುವಂಥದ್ದು ನನಗೆ ಪ್ರಾಥಮಿಕವಾಗಿ ನಾನು ತಿಳ್ಕೊಂಡದ್ದು ಬಹಳ ನಿರಂತರವಾದ ಶ್ರಮ ಬೇಕು ಅಂತೇಳಿ. ನಾನು ನೋಡಿದ್ದೇನೆ, ಎಡದ ಕೈಯಲ್ಲಿ ಎಲ್ಲ ಬೆರಳುಗಳು ಆದಷ್ಟು ಪರಿಪಕ್ವವಾಗಿ ಕೆಲಸ ಮಾಡಿದರೆ ಅದರ ಶಬ್ದಗಳು ಬರ್ಬೋದಾ ಏನು ಅಂತೇಳಿ ನಮಗೆ ನುಡಿಸುವವರನ್ನು ನೋಡುವಾಗ ಪ್ರಾರಂಭ ಆಗುತ್ತೆ. ಆದ್ದರಿಂದ ಇದು ಒಂದು ದಿವಸದಲ್ಲಿ ತರಗತಿಯಲ್ಲಿ ಒಬ್ಬ ಕಲಿಯುವಂಥದ್ದು ವಿಷಯವೇ ಅಲ್ಲ. ಯಾಕೆಂದರೆ ನಿತ್ಯ ನಿರಂತರವಾದ ಶ್ರಮದಿಂದ ಇಂಥ ತರಗತಿಗಳು ಪ್ರಾರಂಭ ಆಗಬೇಕು. ಆಮೇಲೆ ಈ ವಯಲಿನ್ ವಾದನ ಎನ್ನುವಂಥದ್ದು ಒಂದು ಸಾಮವೇದದಲ್ಲಿ ಒಂದು ಕಡೆ ಉಕ್ತವಾಗಿದೆ. ಏನು ಅಂತ ಹೇಳಿದರೆ, ಗರ್ಭಿಣಿ ಸ್ತ್ರೀಯರಿಗೆ ಸಂಗೀತವನ್ನು ಕೇಳಬೇಕು, ಪುರಾಣಗಳನ್ನು ಕೇಳಬೇಕು.
ಆಮೇಲೆ ಧರ್ಮಶಾಸ್ತ್ರಗಳನ್ನು ಕೇಳಬೇಕು, ಇತಿಹಾಸಗಳನ್ನು ಕೇಳಬೇಕು ಅಂತ ಹೇಳುವಾಗ ಅಲ್ಲಿ ಸಾಮವೇದದಲ್ಲಿ ವಾಯಿಲಿನ್ ವಾದನವನ್ನು ವಾದಿಸ್ತಾರೆ. ಯಾಕೆಂದರೆ ಒಳ್ಳೆ ರೀತಿಯ ಇಂಪಾದ ಪದ್ಯಗಳನ್ನು ವಾಯಿಲಿನ ಮುಖಾಂತರ ಕೇಳಿದರೆ ಆ ಶ್ರವಣದಿಂದ ಗರ್ಭದಲ್ಲಿರುವಂಥ ಮಗುವಿಗೂ ಒಂದು ಸಂಸ್ಕಾರ ಸಿಗ್ತದೆ ಅಂತೇಳಿ, ಅಂಥ ಒಂದು ಸಂಸ್ಕಾರ ಕೊಡುವಂಥ ಒಂದು ವಿಶೇಷವಾದಂತಹ ಸಂಗೀತ ವಾದನ ವಯಲಿನ್ ವಾದನ. ಅದನ್ನು ಇವತ್ತಿನ ದಿವಸದಲ್ಲಿ ತುಂಬ ಆಸಕ್ತಿ, ಇವರ ಒಂದು ಪರಿಶ್ರಮಕ್ಕೆ ಬಹಳ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ತುಂಬ ಜನ ಮಕ್ಕಳು ಇವತ್ತು ಸೇರಿದ್ದಾರೆ. ಈ ಪರಿಸರದಲ್ಲಿ, ಗ್ರಾಮೀಣ ಪರಿಸರದಲ್ಲಿ ಇಂಥ ವಿದ್ಯೆಗಳನ್ನು ಕಲಿಸಿಕೊಡುವಂಥ ಒಂದು ತರಗತಿ ಪ್ರಾರಂಭ ಆಗಿದೆ ಅಂತಿದ್ದರೆ ಇದು ಗ್ರಾಮೀಣ ಪ್ರದೇಶ ಅಲ್ಲ, ಮುಂದುವರಿದ ಭಾಗ ಅಂತ ನಮಗೆಲ್ಲ ಕಾಣ್ತಾ ಇದೆ. ಎಲ್ಲರೂ ಇಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ಲೋಕಪ್ರಸಿದ್ಧಿ ಆಗಬೇಕು. ನಿತ್ಯ ನಿರಂತರವಾದ ಶ್ರಮದಿಂದ ಒಳ್ಳೆಯ ರೀತಿಯ ವಾದಕರಾಗಿ ಅವರಿಗೂ ಈ ಸಂಸ್ಕಾರದಿಂದ ಒಳ್ಳೆಯ ರೀತಿಯ ಸಂಸ್ಕಾರಗಳನ್ನು ಭಗವಂತ ಕೊಡುವಂತಾಗಲಿ. ಬಹಳ ವಿಶೇಷವಾಗಿ ಇವತ್ತು ಗಮನ ಕೊಡುವಂಥದ್ದು ಇಂಥ ಸಭಾಂಗಣದಲ್ಲಿ ಇಂಥ ಒಂದು ಕಾರ್ಯಕ್ರಮ. ಆ ಮಕ್ಕಳಿಗೆ ನಾವು ಷೋಡಶ ಸಂಸ್ಕಾರಗಳನ್ನು ಕೊಡುವಾಗ ದ್ವಿಜತ್ವ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತೇವೆ. ಅಂದರೆ ಒಂದು ಸಂಸ್ಕಾರದಲ್ಲಿ ಆ ಮಗುವಿಗೆ ಶರೀರದಲ್ಲಿ, ಚಾರಿತ್ರ್ಯದಲ್ಲಿ ಬದಲಾವಣೆಯನ್ನು ಕಾಣ್ತೇವೆ. ಅದೇ ರೀತಿ ಈ ಸಂಗೀತ ಕಲಿತಂಥ ವಿದ್ಯಾರ್ಥಿಗಳು ಅವರ ವೃದ್ಧಾಪ್ಯದಲ್ಲಿ ಇವತ್ತವರು ದೊಡ್ಡ ಕಲಾವಿದರಾಗ್ತಾರಾ ಎನ್ನುವಂಥದ್ದು ಬೇರೆ ಪ್ರಶ್ನೆ. ಆದರೆ ವೃದ್ಧಾಪ್ಯದಲ್ಲಿ ಅವರಿಗೆ ಏನಾದರೂ ಬಾರಿಸಬೇಕು ಅಂತ ಕಂಡಾಗ ಈ ವಯಲಿನ್ ಹಿಡ್ಕೊಂಡು ಬಾರಿಸ್ತಾ ಕೂತ್ರೆ ಎಷ್ಟೋ ಸಮಯಗಳನ್ನು ಅವರು ವ್ಯಯ ಮಾಡಬಹುದು. ಅಂಥ ಒಂದು ತರಗತಿಯಿಂದಾಗಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇದು ಉಪಯೋಗ ಆಗಲಿ ಅಂತ ಆಶಿಸ್ತೇನೆ. ಅದೇ ರೀತಿ ಆ ಸಂಸ್ಕಾರದ ಕಲ್ಪೋಕ್ತ ಫಲ ಪ್ರಾಪ್ತಿಯಾಗಿ ಆ ಮಕ್ಕಳು ಲೋಕಪ್ರಸಿದ್ಧಿ ಆಗಲಿ, ಒಳ್ಳೆ ಕಲಾವಿದರಾಗಲಿ. ಇನ್ನು ಷಡ್ಕರ್ಮಗಳು, ಅಧ್ಯಯನ ಅಂತ ಹೇಳಿದರೆ ವಿದ್ಯಾರ್ಥಿಗಳಿರುವಂಥದ್ದು, ಅಧ್ಯಾಪನ ಅಂತ ಹೇಳಿದರೆ ಉಪಾಧ್ಯಾಯರಿಗಿರುವಂಥದ್ದು. ಅಂತ ಅಧ್ಯಾಪನ ಮಾಡುವಂಥ ಶ್ರೀಪ್ರಿಯ ಅವರಿಗೂ ಒಳ್ಳೆಯ ಸಹನೆ ಬೇಕು. ಯಾಕೆಂದರೆ ತುಂಬ ಜನ ವಿದ್ಯಾರ್ಥಿಗಳಿದ್ದಾಗ ಸಹನೆಯಿಂದ ಆ ಮಕ್ಕಳಿಗೆ ಅದನ್ನು ಬೋಧಿಸುವಂಥ ಸಾಮರ್ಥ್ಯ ಬೇಕಾಗ್ತದೆ. ಅಂಥ ಸಹನೆಯಿಂದ ಎಲ್ಲ ವಿದ್ಯೆಗಳನ್ನು ಹೇಳಿಕೊಡುವಂತಹ ಒಂದು ಶಕ್ತಿ ಅವರಿಗೂ ಬರಲಿ. ಇಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಎಲ್ಲ ಶ್ರೇಯಸ್ಸನ್ನು ಅನುಗ್ರಹ ಮಾಡಲಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ನಿಮ್ಮ ಈ ಹಿತನುಡಿಗಳಿಗೆ. ನಮ್ಮ ಈ ಕಲಾಕೇಂದ್ರಕ್ಕೆ ಶುಭವನ್ನು ಹಾರೈಸಿ ಒಂದೆರಡು ಮಾತುಗಳನ್ನಾಡಬೇಕೆಂದು ಶರತ್ಕೃಷ್ಣ ಪಡ್ವಟ್ನಾಯ ಅವರಲ್ಲಿ ವಿನಮ್ರ ವಿನಂತಿ. ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ, ಸುಪ್ರಜಾ ಕಲಾ ಕೇಂದ್ರದಲ್ಲಿ ಇವತ್ತು ಹೊಸದಾಗಿ ವಯಲಿನ್ ತರಗತಿಗಳು ಹಾಗೂ ಸಂಗೀತಕ್ಕೆ ಸಂಬಂಧಪಟ್ಟಂತಹ ಎಲ್ಲ ತರಗತಿಗಳ ಈ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ವೇದಮೂರ್ತಿ ಶ್ರೀ ರಾಮಕೃಷ್ಣ ಕಲ್ಲೂರಾಯರ ಆಶೀರ್ವಾದವನ್ನು ಬೇಡ್ತಾ, ಹಾಗೂ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಹಿರಿಯರು, ಸಂಗೀತ ತಜ್ಞರು ಆಗಿರುವಂತಹ ಶ್ರೀಮತಿ ಮನೋರಮಾ ತೋಳ್ಪಾಡಿತಾಯರವರೇ, ಈ ಸುಪ್ರಜಾ ಸಭಾಂಗಣದ ಮಾಲಕರಾದಂತಹ ಶ್ರೀ ಚಂದ್ರಶೇಖರ್ ರಾವ್ ಅವರೇ, ಸಂಗೀತ ಗುರುಗಳಾದಂತಹ ಶ್ರೀಮತಿ ಶ್ರೀಪ್ರಿಯ ಪರಕಜೆಯವರೇ, ಈ ಕಲಾಕೇಂದ್ರದ ಸಂಯೋಜಕರಾದಂತಹ ಶ್ರೀಮತಿ ದಿವ್ಯಾ ಪ್ರಸನ್ನರಾವ್ ಹಾಗೂ ಶ್ರೀಮತಿ ಶ್ರೀದೇವಿ ಸಚಿನ್ ರವರೇ, ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಸಂಗೀತಾಸಕ್ತ ಬಂಧುಗಳೇ ಹಾಗೂ ಪುಟಾಣಿಗಳೇ, ಸಂಗೀತ ಅನ್ನುವಂಥದ್ದಕ್ಕೆ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ವಿಶೇಷವಾದಂತಹ ಒಂದು ಸ್ಥಾನ ಇದೆ. ನಾವು ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ನೋಡಿದರೆ ಸಂಗೀತ ಅನ್ನುವಂಥದ್ದು ಕೇವಲ ಒಂದು ಮನರಂಜನೆಯ ಒಂದು ವಿಷಯ. ಕೇವಲ ಮನರಂಜನೆಗಾಗಿ ಮಾತ್ರ ಅವರು ನುಡಿಸ್ತಾರೆ. ಅದರಲ್ಲಿ ತಾಳ, ಸ್ವರ, ಲಯ ಅದು ಯಾವುದೂ ಇರುವುದಿಲ್ಲ. ಅವರಿಗೆ ಇಷ್ಟ ಬಂದ ಹಾಗೆ ಅಥವಾ ಅವರಿಗೆ ಏನು ನಮ್ಮ ಶ್ರೋತೃಗಳಿಗೆ ಬೇಕಾದ ಹಾಗೆ ಅವರು ಅದನ್ನು ನುಡಿಸ್ತಾರೆ, ಅದನ್ನು ಕಲಿಸ್ತಾರೆ. ಆದರೆ ಭಾರತೀಯ ಸಂಸ್ಕೃತಿಯಲ್ಲಿ ಸಂಗೀತಕ್ಕೆ ಒಂದು ವಿಶೇಷವಾದ ಸ್ಥಾನ ಇದೆ. ಅದನ್ನು ದೇವರ ಸ್ಥಾನದಲ್ಲಿ ಇಟ್ಟು ಅವರು ಪೂಜೆ ಮಾಡ್ತಾರೆ, ಆರಾಧಿಸ್ತಾರೆ.
ಪಂಚಮ ವೇದ ಅಂತೇಳಿ ಹೇಳ್ತಾರೆ. ಸಂಗೀತವನ್ನು ವೇದದ ಸ್ಥಾನಕ್ಕೆ ಏರಿಸಿದಂತಹ ಒಂದು ಸಂಸ್ಕೃತಿ ಇದ್ದರೆ ಅದು ಭಾರತೀಯ ಸಂಸ್ಕೃತಿ. ಇವತ್ತು ನಾವು ಸಂಗೀತವನ್ನು ಕಲಿತು ಅದರ ಪರಿಣಾಮ ಏನು ಅನ್ನುವಂಥದ್ದನ್ನು ನಾವು ತಿಳಿಸಿಕೊಡಬೇಕಾದಂಥದ್ದು ಬಹಳ ಮುಖ್ಯ. ಈಗಿನ ಕಾಲದಲ್ಲಿ ಮಕ್ಕಳಿಗೆ ಏನು ಈ ನಮ್ಮ ಸಂಸ್ಕೃತಿಯನ್ನು ಕಲಿಯುವಂತಹ ಇದಕ್ಕೆ ಅನೇಕ ಡಿಸ್ಟರ್ಬೆನ್ಸಸ್ಗಳಿದೆ. ಮೊಬೈಲ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಅನೇಕ ಅದಕ್ಕೆ ಅಡಚಣೆಗಳು ಇವೆ. ಅದನ್ನು ಇಟ್ಟುಕೊಂಡು ಸಂಗೀತವನ್ನು ಅಥವಾ ಇಂತಹ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡಬೇಕು ಅನ್ನುವಂಥದ್ದನ್ನು ನಾವು ತಿಳಿದುಕೊಂಡು ಕೊಡುವಂಥದ್ದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಇವತ್ತು ಶ್ರೀಮತಿ ದಿವ್ಯಾ ಪ್ರಸನ್ನರಾವ್ ಹಾಗೂ ಶ್ರೀಮತಿ ಶ್ರೀದೇವಿ ಸಚಿನ್ ಅವರು ವಿಶೇಷವಾದಂತಹ ಒಂದು ಶ್ರಮವನ್ನು ಪಟ್ಟುಕೊಂಡು ಇಂತಹ ಒಂದು ಕಲಾ ಕೇಂದ್ರವನ್ನು ಆರಂಭಿಸಿದ್ದಾರೆ. ಅವರಿಗೆ ದೇವರು ವಿಶೇಷವಾದ ಅನುಗ್ರಹವನ್ನು ಕೊಡಲಿ ಅಂತ ಹೇಳಿ ಹಾಗೂ ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಂಗೀತ ಕಲಾ ಕೇಂದ್ರದಲ್ಲಿ 2 ಭಾಗ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಒಂದು ನಮಗೆ ಕಲಿಸಿಕೊಡುವಂತಹ ಹಾಗೂ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡುವ ಮನಸ್ಸಿದೆ, ಅದು ಒಂದು ಭಾಗ. ಆದರೆ ಇನ್ನೊಂದು ಕಲೀಲಿಕ್ಕೆ ಬರುವಂತಹ ಒಂದು ಭಾಗ ಇದೆ. ಕಲಿಯುವವರು ಕೂಡ ಸಿಗಬೇಕು. ನಮಗೆ ಕಲಿಸುವಂಥವ್ರು ಮಾತ್ರ ಇದ್ದರೆ ಸಾಲದು, ಕಲಿಯುವವರು ಕೂಡ ಇರಬೇಕು. ಇವತ್ತು ನಾನು ಗೌರವಾನ್ವಿತ ರಾಮಕೃಷ್ಣ ಕಲ್ಲೂರಾಯರ ಹತ್ರ ಮಾತಾಡ್ತಾ ಇದ್ದೆ. ನಾನೊಂದು ಚಿಕ್ಕ ರೂಮ್ನಲ್ಲಿ ಒಂದು 4 ಜನ ವಿದ್ಯಾರ್ಥಿಗಳ ನಡುವೆ ಇದೊಂದು ಉದ್ಘಾಟನಾ ಸಮಾರಂಭ ಇರ್ಬೋದು ಅನ್ನುವಂತಹ ನಿರೀಕ್ಷೆಯಲ್ಲಿ ಇದ್ದೆ. ಆದರೆ ಇಲ್ಲಿಗೆ ಬರುವಾಗ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರಿ. ಇಲ್ಲಿ ಮುಂದೆ ವಯಲಿನ್ಗಳ ಸಾಲು ನೋಡುವಾಗ 10, 20, 25 ವಯಲಿನ್ಗಳಿದ್ದಾವೆ. ಅಷ್ಟು ಜನ ವಿದ್ಯಾರ್ಥಿಗಳು ಇದ್ದೀರಿ ಅನ್ನುವಂಥದ್ದು ಖಾತ್ರಿಯಾಯಿತು. ಹಾಗಾಗಿ ಈ ಸಂಖ್ಯೆಯ ಮಕ್ಕಳನ್ನು ಸೇರಿಸಿದ್ದಕ್ಕಾಗಿ ವಿಶೇಷವಾಗಿ ಇಲ್ಲಿ ಆಯೋಜಕರಿಗೆ ಒಂದು ರೀತಿಯ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಖಂಡಿತವಾಗಿ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿದ್ದೀರಿ. ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಇಂತಹದೊಂದು ದೊಡ್ಡ ಪ್ರಯತ್ನ ಬಹಳ ಶ್ಲಾಘನೀಯ. ಮಕ್ಕಳಿಗೆ ಇದರಿಂದಾಗಿ ಒಳ್ಳೆಯ ಸಂಸ್ಕಾರ ಹಾಗೂ ಅವರ ಕಲಿಯುವಿಕೆಯಲ್ಲೂ ಕೂಡ ಇದು ಪೂರಕವಾಗಿ ಬರ್ತದೆ ಅನ್ನುವಂಥದ್ದನ್ನು ನಾವು ತಿಳಿದಿದ್ದೇವೆ. ಹಾಗಾಗಿ ಈ ಒಂದು ಕಲಾ ಕೇಂದ್ರದ ಈ ವಯಲಿನ್ ತರಗತಿಗಳ ಮೂಲಕ ಮಕ್ಕಳಿಗೆ ವಿಶೇಷವಾದ ಒಂದು ಈ ಸಂಗೀತದ ಒಂದು ರುಚಿಯನ್ನು ಹಿಡಿಸುವಲ್ಲಿ ಇದು ಯಶಸ್ವಿಯಾಗಲಿ. ಈ ಪುಟಾಣಿಗಳ ನಡುವೆ ಕುನ್ನಕ್ಕಡಿ ವೈದ್ಯನಾಥನಂಥವರ ಒಂದು ದೈತ್ಯ ಪ್ರತಿಭೆ ಮೂಡಿ ಬರಲಿ ಅನ್ನುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದು ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಾಗೆ ಮಾಡಿದಂತಹ ಶ್ರೀಮತಿ ದಿವ್ಯಾ ಪ್ರಸನ್ನರಾವ್ ಹಾಗೂ ಶ್ರೀಮತಿ ಶ್ರೀದೇವಿ ಸಚಿನ್ ಅವರಿಗೆ ವಿಶೇಷವಾದ ವಂದನೆಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹಾಕ್ತೇನೆ. ಸಂಗೀತದ ಮಹತ್ವವನ್ನು ಬಹಳ ಸರಳವಾದ ಮಾತುಗಳಿಂದ ಮನಮುಟ್ಟುವಂತೆ ಎಲ್ಲರಿಗೂ ತಿಳಿಸಿದ ಶರತ್ ಕೃಷ್ಣ ಪಟುಟ್ನಾಯ ಇವರಿಗೆ ಧನ್ಯವಾದಗಳು. ಸಂಗೀತ ಶಿಕ್ಷಕಿ, ಆಕಾಶವಾಣಿ ಕಲಾವಿದೆಯಾಗಿರುವ ಶ್ರೀಮತಿ ಮನೋರಮಾ ತೋಳ್ಪಡಿತಾಯ ಇವರು ಸಂಗೀತ ಕಲಾಕೇಂದ್ರಕ್ಕೆ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಈ ಕ್ಷೇತ್ರದ ಸ್ಥಳ ಸಾನ್ನಿಧ್ಯ ದೇವರುಗಳಿಗೆಲ್ಲ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸ್ತಾ ವೇದಿಕೆಯಲ್ಲಿ ಆಸೀನರಾಗಿರುವ ಅನುಭವಿ ಗಣ್ಯರೇ, ಹಾಗೆ ಈ ಒಂದು ವಯಲಿನ್ ತರಗತಿಯ ಪ್ರಾಯೋಜಕತ್ವವನ್ನು ಬಹಳ ಹುಮ್ಮಸ್ಸಿನಿಂದ ಧೈರ್ಯದಿಂದ ಮುಂದಡಿಸ್ತೇವೆ ಅಂತ ಹೇಳುವಂತಹ ಸಾಧನೆಗೆ ಹೊರಟಿರುವಂತಹ ಸಂಯೋಜಕರೇ, ಹಾಗೆ ಈ ತರಗತಿಯನ್ನು ಮುನ್ನಡೆಸುವ ಸೂತ್ರಧಾರಿಣಿಯಾಗಿರುವ ಶ್ರೀಮತಿ ಶ್ರೀಪ್ರಿಯಾ ಮೇಡಮ್ರವರೇ, ಹಾಗೆ ಈ ತರಗತಿ ಸರಿಯಾಗಿ ನಡಿಬೇಕು ಅಂತ ಹೇಳಿ ಆದರೆ ಅದಕ್ಕೆ ಅಗತ್ಯವಾದಂತಹ ಮಕ್ಕಳ ಸಂಖ್ಯೆ, ಹಾಗೆ ಮಕ್ಕಳಿಗೆ ಬೆಂಗಾವಲಾಗಿ ಬಂದಿರುವಂತಹ ಪೋಷಕರೇ, ಎಲ್ಲರಿಗೂ ಕೂಡ ಪ್ರೀತಿಯ ವಂದನೆಗಳು. ಸಂಗೀತದ ಪರಂಪರೆಯನ್ನು ನಾವು ಗಮನಿಸ್ತಾ ಬಂದೇವಾದರೆ ಮೈಸೂರು ಆಸ್ಥಾನ ವಿದ್ವಾನ್ ಪಿಟೀಲ್ ಚೌಡಯ್ಯ
ಅವರ ಸಂಗೀತವನ್ನು ನಾವು ಅವರ ಒಂದು ವಯಲಿನ್ ವಾದನವನ್ನು ಇವತ್ತಿಗೂ ಕೇಳುವಂತಹ ವ್ಯವಸ್ಥೆ ಇದೆ. ಅಷ್ಟು ಪ್ರಚಲಿತವಾಗಿ ಇಂಟರ್ನೆಟ್ ಮೂಲಕ ನಾವು ಈಗಲೂ ಕೂಡ ಅದನ್ನು ಜೀವಂತವಾಗಿ ಕೇಳುವಂತಹ ಸಾಧ್ಯತೆಗಳಿವೆ. ಹಾಗೆ ನಾವು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮಧುರವಾದಂತಹ ಒಂದು ಪಿಟೀಲು ವಾದನವನ್ನು ನಾವು ಗಮನಿಸಿದೆವು ಅಂಥೇಳಿ ಆದರೆ ನಮ್ಮ ಸ್ಥಳೀಯರಾದ ಪ್ರತಿ ವರ್ಷ ನಿಡ್ಲೆಯಲ್ಲಿ ಸಂಗೀತ ಶಿಬಿರ ನಡೆಸ್ತಾ ಇರುವಂತಹ ಶ್ರೀ ಯಾರು ವಿಠ್ಠಲ್ ರಾಮಮೂರ್ತಿ ಹೇಳುವವರ ಆ ಒಂದು ವಯಲಿನ್ ವಾದನವನ್ನು ನಾವು ಕೇಳಿದೆವು ಅಂತೇಳಿ ಆದರೆ ಲಾಲ್ಗುಡಿ ಜಯರಾಮನ್ ಅವರ ಶಿಷ್ಯರಾಗಿದ್ದಾರೆ ಅವರು. ಆ ಯಾವ ರೀತಿಯ ಗುರುವಿನ ಸಂಸ್ಕಾರ ಅವರಲ್ಲಿ ಬಂದಿದೆ ಅಂತೇಳಿದರೆ ಅವರ ಕಚೇರಿಯನ್ನು ನಾವು ಗಮನಿಸಿದರೆ ಗೊತ್ತಾಗ್ತದೆ. ಹಾಗೆ ಶ್ರೀಮತಿ ಕನ್ಯಾಕುಮಾರಿ ಅಂತ ನೀವು ಕೇಳಿರ್ಬೋದು. ತುಂಬ ಮಂದಿ ಪ್ರಸಿದ್ಧ ಸಂಗೀತಗಾರರಿಗೆ ಸಹವಾದಕಿಯಾಗಿ ತಾವು ಅಲಂಕರಿಸಿರುವಂಥವರು ಶ್ರೀಮತಿ ಕನ್ಯಾಕುಮಾರಿ ಹೇಳುವರು. ಅವರ ಸಂಗೀತವನ್ನು, ಅವರ ವಯಲಿನ್ ವಾದನವನ್ನು ನಾವು ವೀಕ್ಷಿಸಿದೆವು ಅಂತ ಹೇಳಿದ್ರೆ, ಗಮನಿಸಿದೆವು ಅಂತೇಳಿ ಆದರೆ ಬೇರೆ ಯಾವ ಲೋಕದಲ್ಲಿಯೂ ನಾವು ತಿಳಬೇಕಾಗಿಲ್ಲ. ನಮ್ಮ ಆರೋಗ್ಯ ಸುಧಾರಣೆ ಹಾಗೆ ಮಾನಸಿಕ ನೆಮ್ಮದಿ ಎಲ್ಲವೂ ಕೂಡ ನಮಗೆ ಖಂಡಿತವಾಗಿ ಈ ಒಂದು ವಯಲಿನ್ ವಾದನದ ಮೂಲಕ ನಮ್ಮಲ್ಲಿ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಹೇಳುವಂಥದ್ದನ್ನು ಪ್ರಾಯೋಗಿಕವಾಗಿ ಸಾಕಾರಗೊಂಡಿದೆ. ವೈದ್ಯಕೀಯ ಕ್ಷೇತ್ರವನ್ನು ನಾವು ಗಮನಿಸಿದೆವು ಅಂತ ಹೇಳಿ ಆದರೆ ಒಂದು ಮ್ಯೂಸಿಕ್ ಥೆರಪಿ ಅಂತಲೇ ಪ್ರಾರಂಭಿಸಿದ್ದಾರೆ. ನ್ಯಾಚುರೋಪತಿ ಟ್ರೀಟ್ಮೆಂಟ್ಗಳಲ್ಲಿ ಮ್ಯೂಸಿಕ್ ಥೆರಪಿ ಅಂತಲೇ ಒಂದು ಪ್ರಾರಂಭಿಸಿದ್ದಾರೆ. ಆ ಮ್ಯೂಸಿಕ್ ಥೆರಪಿಯ ಮೂಲಕ ಆರೋಗ್ಯ ಸುಧಾರಣೆ, ಹಾಗೆ ನಾವು ನಮ್ಮ ಶ್ರೀ ಕ್ಷೇತ್ರದ ಧರ್ಮಸ್ಥಳದಲ್ಲಿರುವಂತಹ ಒಂದು ದನಗಳ ಆ ಒಂದು ಜಾಗವನ್ನು ನಾವು ಗಮನಿಸಿದ್ದೀವಿ ಹೇಳಿದ್ರೆ, ಒಳ್ಳೆಯ ಜಾತಿಯ ತಳಿಯ ಹಸುಗಳು ಎಲ್ಲಿದ್ದಾವೆ ಅಲ್ಲಿ ಈ ರೀತಿಯ ಸಂಗೀತವನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ಹಾಕ್ತಾರೆ. ಯಾಕೆ ಅಂತ ಹೇಳಿದರೆ ಆ ಮೂಕ ಪ್ರಾಣಿಗಳು ಆದರೂ ಕೂಡ ಅವುಗಳು ನಮ್ಮ ಹಾಗೆ ಅವುಗಳಲ್ಲಿಯೂ ಭಾವನೆಗಳಿವೆ. ಆ ಭಾವನೆಗಳಿಂದ ಸ್ಪಂದಿಸಿ ಉತ್ತಮ ರೀತಿಯಲ್ಲಿ ಚೆನ್ನಾಗಿ ಹಾಲು ಕೊಡುವಂತಹ ವ್ಯವಸ್ಥೆ ಈ ಸಂಗೀತದಿಂದ ಆಗ್ತದೆ ಅಂತೇಳಿ ಪ್ರಾಯೋಗಿಕವಾಗಿ ಅವರು ಕಂಡುಕೊಂಡಿದ್ದಾರೆ. ಹೀಗೆ ಆ ಸಂಗೀತವನ್ನು ಆಲಿಸದವರಿಲ್ಲ. ಶಿಶುಗಳು, ಪಶುಗಳು ಎಲ್ಲವೂ ಕೂಡ ಸಂಗೀತವನ್ನು ಕೇಳಿ ಆನಂದಿಸುವಂತಹ ಸುಂದರವಾದ ಒಂದು ಮಾನಸಿಕ ಹಾಗೆ ನಮ್ಮ ಶಾರೀರಿಕ ಸ್ವಾಸ್ಥ್ಯವನ್ನು ಕಾಪಾಡುವಂತಹ ಒಂದು ಉತ್ತಮವಾದಂತಹ ಒಂದು ಸಾಧನ ಹೇಳಿದರೆ ಅದು ಸಂಗೀತ. ಹಲವು ಪ್ರಕಾರಗಳಿವೆ. ವೋಕಲ್ ಆಗಿರ್ಬೋದು, ವಯಲಿನ್ ಆಗಿರ್ಬೋದು, ವೀಣೆ ಇರ್ಬೋದು. ಅದು ಅವರವರ ಆಸಕ್ತಿಯ ಆಯ್ಕೆ ಕ್ಷೇತ್ರ. ಆದರೆ ಆ ಆಸಕ್ತಿಯ ಕ್ಷೇತ್ರದಲ್ಲಿ ನಾವು ಮುನ್ನಡೆದಾಗ ನಮ್ಮ ಕಣ್ಣೆದುರಿಗೆ ಹಲವಾರು ಸಾಧಕರನ್ನು ನಾವು ಕಾಣ್ತೇವೆ. ಈಗ ನಿಮ್ಮ ಜೊತೆಗೆ ಕುಳಿತಿದ್ದಾಳೆ ಒಬ್ಬಳು ಉತ್ತಮ ಗಾಯಕಿ ಪ್ರಸೀದ, ಈಗಾಗಲೇ ಬಂದಿದ್ದಾಳೆ, ನೋಡಿದ್ದೆ ನಾನು. ಅವಳ ಜೊತೆಯಾಗಿ ಇವತ್ತಿಗೆ ಅವಳು ಏನು ನಾವು ಎಲ್ಲರ ಕಿವಿಯಲ್ಲಿ ನಾವು ಅವಳ ಒಂದು ಗಾನವನ್ನು ಕೇಳ್ತಾ ಇದ್ದೇವೆ, ಅವಳ ಒಂದು ಪ್ರಾತ್ಯಕ್ಷಿಕೆಯನ್ನು ನಾವು ಕಾಣ್ತಾ ಇದ್ದೇವೆ. ಇದರ ಬೆಂಗಾವಲಾಗಿ ನಿಂತವರು ಯಾರು? ಇದರ ಬೆಂಗಾವಲಾಗಿ ನಿಂತವರು ಅವಳ ಪೋಷಕರು. ತಮ್ಮ ಸರ್ವಸ್ವವನ್ನು ಕೂಡ ಆ ಮಗುವಿನ ಏಳಿಗೆಗೋಸ್ಕರ ತ್ಯಾಗ ಮಾಡಿ ಆ ಮಗುವಿನ ಸುಧಾರಣೆ ಏನಿದೆ, ಸಂಗೀತ ಕ್ಷೇತ್ರದಲ್ಲಿ ಆ ಮಗು ಮಿಂಚಬೇಕಾದ್ರೆ ಆ ಮಗುವಿಗೆ ಯಾವ ರೀತಿಯ ಪ್ರೋತ್ಸಾಹ ಕೊಡಬೇಕು, ಯಾವ ರೀತಿಯ ಒಂದು ಶಕ್ತಿಯನ್ನು ನಾವು ನಮ್ಮಲ್ಲಿ ಸಂಪಾದಿಸಿಕೊಳ್ಬೇಕು, ಯಾವ ಅನುಕೂಲತೆಗಳನ್ನು ಮಾಡಿಕೊಳ್ಬೇಕು ಹೇಳುವಂಥದ್ದನ್ನು ಸಾಕ್ಷಿಯಾಗಿ ತೋರಿಸಿದವರು ಶ್ರೀಮತಿ ದಿವ್ಯಾ. ಹಾಗೆ ಇವತ್ತಿಗೆ ಅವರ ಒಂದು ಮನಸ್ಸಿನ ಭಾವನೆಗಳು ಏನಿವೆ, ಅವರ ಆಸೆಗಳು ಏನಿವೆ, ಅದೆಲ್ಲವೂ ಕೂಡ ಆ ಮಗುವಿನಲ್ಲಿ ನಾವು ಇವತ್ತು ಕಾಣ್ತಾ ಇದ್ದೇವೆ. ಹೀಗೆ ನೀವು ಕೂಡ ಮಾತೆಯರಾಗಬೇಕು ಅಂತ ನನ್ನ ಬಯಕೆ. ಯಾಕಂದರೆ ಬಹಳ LKGಯಿಂದ ಹಿಡಿದು ಮಕ್ಕಳನ್ನು ಇಲ್ಲಿಗೆ ಕರ್ಕೊಂಬಂದಿದ್ದೀರಿ. ಆ ವಯಲಿನಲ್ಲಿ ಯಾವ ರೀತಿ ಅವರಿಗೊಂದು ಹಿಡಿತ ಬರಬೇಕು, ಯಾವ ರೀತಿ ಅವರಿಗೊಂದು ಆ ಸ್ವರವನ್ನು ಹೊರಡಿಸುವಂತಹ ಒಂದು ನಾದ ಬರಬೇಕು. ಆ ನಾದ ಬರಬೇಕಾದ್ರೆ ಏನು ಪರಿಶ್ರಮ ಇದೆ, ಇದನ್ನು ಗುರುಗಳ ಪ್ರಾಯೋಗಿಕ ಪಾಠ ಏನಿದೆ ಇದನ್ನು ನೀವು ನೋಡಿ ಆ ಮಗುವಿನ ಜೊತೆಗೆ ನೀವು ಕೂಡ ಕಲಿಕೆಗೆ ಅಣಿಯಾಗಬೇಕು. ನಿಮ್ಮ ಯಾವುದೇ ಕೆಲಸಗಳಿರಲಿ, ಯಾವುದೇ ಒತ್ತಡಗಳಿರಲಿ, ನಿಮ್ಮ ಮಗುವಿಗಾಗಿ, ನಿಮ್ಮ ಮಗುವಿನ ಏಳಿಗೆಗಾಗಿ, ನಿಮ್ಮ ಮಗುವಿನಲ್ಲಿ ನೀವು ಕನ್ಯಾಕುಮಾರಿಯನ್ನು ಅಥವಾ ವಿಠ್ಠಲ್ ರಾಮಮೂರ್ತಿಯವರನ್ನು ಅಥವಾ ಪಿಟೀಲ್ ಚೌಡಯ್ಯರನ್ನು ಅಥವಾ ಕನ್ನೇಕುಡಿ ವೈದ್ಯನಾಥನ್ ಯಾರನ್ನು ನೀವು ಕಾಣಬೇಕು ನಿಮ್ಮ ಮಕ್ಕಳಲ್ಲಿ ಅಂತ ನೀವು ಬಯಸಿದ್ದೀರೋ
ಅವರನ್ನು ನಿಮ್ಮ ಮಕ್ಕಳಲ್ಲಿ ನೀವು ಕಾಣಬೇಕಾದ್ರೆ ನೀವು ಕೂಡ ಅಂತಹ ಸಾಧನೆಗೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ಬೇಕು. ಮಕ್ಕಳನ್ನು ಮಾತ್ರ ಅಲ್ಲ, ಈಗ ಯಾವ ಸಂಖ್ಯೆಯಲ್ಲಿ ಇಲ್ಲಿ ಅಡ್ಮಿಷನ್ ಆಗಿದ್ದೀರೋ, ಎಷ್ಟು ಮಕ್ಕಳು ಸೇರಿದ್ದೀರೋ, ಇವರು ನಿರಂತರವಾಗಿ ಹಾಜರಿರಬೇಕು. ಯಾವುದೇ ಕಾರಣಕ್ಕೆ ಗೈರು ಹಾಜರಾಗಬಾರ್ದು, ಆಬ್ಸೆಂಟ್ ಆಗಬಾರ್ದು. ಏನೇ ಕಾರಣ ಇರಲಿ, ನಿಮ್ಮ ಶಿಕ್ಷಕರು ಅಲ್ಲಿಂದ ಬರ್ತಾರೆ, ಗುರುವಾನ್ಕೆರೆಯಿಂದ ಬಂದು ನಿಮಗೆ ತರಗತಿ ಮಾಡುವಾಗ ನೀವು ಆಬ್ಸೆಂಟ್ ಆಗಬಾರ್ದು. ಇದು ಬಹಳ ಮುಖ್ಯ. ಕಲಿಸುವಂತಹ ಮನಸ್ಸಿದ್ರೆ ಸಾಲದು. ನಮ್ಮ ಮಾನ್ಯರು ಹೇಳಿದರು, ಪಟೋಟ್ನೆಯವರು ಹೇಳಿದರು, ಕಲಿಸುವಂತಹ ಮನಸ್ಸಿದ್ರೆ ಸಾಲದು, ಕಲಿಯುವಂತಹ ವೇದಿಕೆಯೂ ಬೇಕು ಅಂತ. ಹಾಗೆ ತುಂಬ ಮಂದಿ ಈಗ ನಾವು ಕಲಿತೇವೆ ಅಂತ ಹೇಳುವಂಥ ಹುಮ್ಮಸ್ಸಿನಿಂದ ಬಂದಿದ್ದೀರಿ. ಇದೇ ಸಂಖ್ಯೆಯನ್ನು ಕೊನೆಯವರೆಗೆ ಕಾಪಾಡಿಕೊಂಡು ಬನ್ನಿ. ಇದು ವೃದ್ಧಿಯಾಗುವುದೇ ವಿನಃ ಕ್ಷೀಣಿಸ್ತಾ ಹೋಗಬಾರ್ದು. ಹೆಚ್ಚು ಹೆಚ್ಚು ಮಕ್ಕಳನ್ನು ಸೇರಿಸಿ, ನಿಮ್ಮ ಗುರುಗಳು ಯಾವ ರೀತಿ ಹೇಳಿಕೊಡ್ತಾರೆ ಅಂತ ಹೇಳುವಂಥದ್ದನ್ನು ನೀವೇ ಕಾಣ್ತೀರಿ, ಪ್ರಾಯೋಗಿಕವಾಗಿ ನೋಡ್ತೀರಿ. ನಿಮ್ಮ ಮಕ್ಕಳಲ್ಲಿ ಅದನ್ನು ಬೆಳೆಸುವಂತಹ ಒಂದು ಉತ್ತಮ ಕಲಾವಿದರನ್ನಾಗಿ ಮೂಡಿಸುವಂತಹ ಒಂದು ಧ್ಯೇಯವನ್ನು ಇವತ್ತೇ ನಿಮ್ಮ ಮನಸ್ಸಲ್ಲಿ ರೂಢಿಸಿಕೊಳ್ಳಿ. ಸಾಧನೆಯ ಮೂಲಕ, ಶಕ್ತಿಯ ಮೂಲಕ, ಆತ್ಮಸ್ಥೈರ್ಯದ ಮೂಲಕ ಏನು ಮಾಡ್ಬೋದು ಅಂಥೇಳಿ ನಮ್ಮ ಇವತ್ತಿನ ಈ ಒಂದು ಕಲಾ ಕೇಂದ್ರದ ಸಂಯೋಜಕರೇ ತೋರಿಸ್ಕೊಟ್ಟಿದ್ದಾರೆ. ಶ್ರೀಮತಿ ದಿವ್ಯಾ ಹಾಗೆ ಶ್ರೀಮತಿ ಶ್ರೀದೇವಿ ಸಚಿನ್ ಇಬ್ಬರೂ ಕೂಡ ತಮ್ಮ ಒಂದು ಏನು ಇದು ಕ್ಷೇತ್ರ ಇದೆ, ಆ ಕ್ಷೇತ್ರದಲ್ಲಿ ಹಲವಾರು ಕಲಾವಿದರನ್ನು ತಯಾರು ಮಾಡುವಂತಹ ಒಂದು ಪಣವನ್ನು ಶ್ರೀದೇವಿ ತೊಟ್ಟಿದ್ದಾರೆ. ಹಾಗೆ ದಿವ್ಯಾ ಇಷ್ಟು ಭವ್ಯವಾದಂತಹ ಈ ಒಂದು ವ್ಯವಸ್ಥೆಯನ್ನು ತಮ್ಮ ಮನೆಯವರ ಸಹಕಾರ ಜೊತೆ ಬಹಳ ಸುಸೂತ್ರವಾಗಿ ಚೆನ್ನಾಗಿ ನಡೆಸ್ತಾ, ತನ್ನನ್ನು ತಾನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ತಾ ಯಾವ ರೀತಿಗೆ ಇವತ್ತು ಎಲ್ಲರಿಗೆ ಪ್ರೀತಿ ಪಾತ್ರರಾಗಿದ್ದಾರೆ ಅಂತ ನಾವು ಕಾಣ್ತಾ ಇದ್ದೇವೆ. ಇದೇ ರೀತಿಯ ಸಾಧನೆಯನ್ನು ಮಾಡುವಲ್ಲಿ ನಾವೆಲ್ಲರೂ ಕಂಕಣಬದ್ಧರಾಗುವ. ನಿಮ್ಮ ಮಕ್ಕಳನ್ನು ಏನು ಕರ್ಕೊಂಬಂದಿದ್ದೀರಿ, ಈ ಮಕ್ಕಳನ್ನು ಯಾವುದೇ ಎಡರು ತೊಡರುಗಳಿಲ್ಲದೆ, ಯಾವುದೇ ಕಾರಣಗಳಿಲ್ಲದೆ ಸುಸೂತ್ರವಾಗಿ ಮುನ್ನಡೆಸಿ ಅವರನ್ನು ಉತ್ತಮ ರೀತಿಯ ವಯಲಿನ್ ವಾದಕರನ್ನಾಗಿ ನಿರೂಪಿಸುವಲ್ಲಿ ನಿಮ್ಮ ಒಂದು ಶ್ರಮ ಇರಲಿ. ಹಾಗೆ ಕಲಿಯುವಂತಹ ಒಂದು ಆಸಕ್ತಿ, ಅನುಕೂಲ ಎಲ್ಲವೂ ಆ ಮಕ್ಕಳಿಗೆ ಪ್ರಾಪ್ತಿಯಾಗಲಿ. ಇದಕ್ಕೆಲ್ಲವೂ ಕೂಡ ಆ ಶ್ರೀ ಸ್ವಾಮಿಯ ಅನುಗ್ರಹ ಎಲ್ಲರ ಮೇಲೆ ಇರಲಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಭದ್ರಂ ಶುಭಂ ಮಂಗಳಂ. ನಾವು ಕಾಣುವ ಕನಸಿಗೆ ಸರಿಯಾದ ಪ್ರಯತ್ನ ದೊರೆತಾಗ ಯಶಸ್ಸು ಖಂಡಿತ ಎಂದು ತಿಳಿಸಿದ ಶ್ರೀಮತಿ ಮನೋರಮಾ ತೋಳ್ಪಾಟಿ ತಾಯಿಯವರಿಗೆ ಧನ್ಯವಾದಗಳು. ಇದೀಗ ಸುಪ್ರಜಾ ಕಲಾ ಕೇಂದ್ರದ ಪ್ರಾರಂಭಿಕ ಹೆಜ್ಜೆ ಈ ನೂತನ ವಯಲಿನ್ ತರಗತಿ. ಇನ್ನು ಮುಂದಕ್ಕೂ ಕೂಡ ಸಂಗೀತಕ್ಕೆ ಸಂಬಂಧಪಟ್ಟಂತಹ ಹಲವಾರು ತರಗತಿಗಳನ್ನು ಆರಂಭಿಸುವ ಉದ್ದೇಶ ಮತ್ತು ಮಹತ್ತರವಾದ ಆಶಯವನ್ನು ಹೊಂದಿದ್ದಾರೆ. ಇದೀಗ ನೂತನ ವಿದ್ಯಾರ್ಥಿಗಳಿಗೆ ವಯಲಿನನ್ನು ವಿತರಿಸಬೇಕಾಗಿ ಅತಿಥಿಗಳಲ್ಲಿ ಕೇಳಿಕೊಡುತ್ತೇನೆ. ಸ್ವಸ್ತಿಕ ಇಟ್ಟಿದ್ದೀರಲ್ಲ ಅಲ್ಲಿ, ಅದನ್ನು ತಗೊಂಡು ವಯಲಿನನ್ನು ಅವರಿಗೆ ಕೊಟ್ಟು ಅವರ ನಮಸ್ಕಾರವನ್ನು ಮಾಡಿ ಅವರಿಂದ ಆಶೀರ್ವಾದವನ್ನು ತಗೊಂಡು ನಿಮಗೆ ಮತ್ತೆ ವಯಲಿನನ್ನು ಅವರು ರಿಟರ್ನ್ ಮಾಡ್ತಾರೆ. ಇಲ್ಲಿಂದ ಹಾಗೆ ಹೋಗಿ ಅಲ್ಲಿ ಅವರಿಗೆ ನಮಸ್ಕಾರ ಮಾಡಿ ಸ್ವಸ್ತಿಕ ಇಟ್ಟು ಅವರ ಮುಂದೆ ಅವರ ಹತ್ರ ವಯಲಿನ್ ಕೊಟ್ಟು ಮತ್ತೆ ನೀವು ಅವರ ಹತ್ರ ವಯಲಿನನ್ನು ಪಡ್ಕೊಳ್ಬೋದು. ಈಗ ಒಬ್ಬೊಬ್ಬರ ಹೆಸರು ಹೇಳ್ತೇನೆ. ಚಿಕ್ಕ ಮಕ್ಕಳಾಗಿದ್ದರೆ ಅವರ ತಂದೆ ತಾಯಿಯಂದಿರು ಕೂಡ ಬರಬಹುದು. ಆರುಹಿ
ಈ ವಯಲಿನ್ ತರಗತಿಯ ವಿಶೇಷ ಏನು ಅಂತ ಹೇಳಿದರೆ 5ರಿಂದ 6 ಜನ ನಾವು ಸೇರಿ ವಿದ್ಯಾರ್ಥಿಗಳಾಗಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತೇನೆ. ದೊಡ್ಡವರು ಕೂಡ ವಿದ್ಯಾರ್ಥಿಗಳಾಗಿದ್ದೇವೆ, ನಾವು ವಯಲಿನ್ ವಿದ್ಯಾರ್ಥಿಗಳಾಗಿ ನಾವು ಸೇರ್ಕೊಂಡಿದ್ದೇವೆ. ಅದರಲ್ಲಿ ಇವರು ಒಬ್ಬರು ಸಂದೀಪ್ ಬಳಂಜ, ಸೌಹಾರ್ದ್ ನಾರ್ಯ, ಸೌಹಾರ್ದ್.
ಮರುಳು ಮಾಡಿಕೊಂಡೆ ಮಾಯಾದೇವಿ. ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಮರುಳು ಮಾಡಿಕೊಂಡೆ ಮಾಯಾದೇವಿ. ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಮರುಳು ಮಾಡಿಕೊಂಡೆಯ ಮಾಯಾದೇವಿ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ, ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಜಲವುವಾಗಿ ಜಾಣತನದಿ, ಹಲವು ಆಭರಣಗಳು ಜಲವುವಾಗಿ ಜಾಣತನದಿ ಮರುಳು ಮಾಡಿಕೊಂಡೆಯರು ಮಾಯಾದೇವಿ. ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವು ಪೋಪುದೆಂದು, ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವು ಪೋಪುದೆಂದು ಪಕ್ಕುಳಳು ಮಕ್ಕಳ ಪಡೆದು ಕಕ್ಕುಲಾದಿ ಪಡೆಯುವಂತೆ ಮರುಳು ಮಾಡಿಕೊಂಡೆಯರು ಮಾಯಾದೇವಿ. ಇರುಳು ಹಗಲು ಏಕವಾಗಿ ಹರಿ ನಿನ್ನ ಬಿಡದಿ ಪಂತೆ ಮರುಳು ಮಾಡಿಕೊಂಡೆ ಮಾಯಾದೇವಿ. ಸುಶ್ರಾವ್ಯವಾಗಿ ದೇವರನ್ನು ಸ್ತುತಿಸಿದ ಕುಮಾರಿ ಪ್ರಸಿದ್ಧ ಇವರಿಗೆ ಧನ್ಯವಾದಗಳು. ಸುಪ್ರಜಾ ಕಲಾಕೇಂದ್ರದ ಉದ್ಘಾಟನೆಗೆ ಬಂದು ನಮ್ಮೆಲ್ಲರಿಗೂ ಆಶೀರ್ವಚನ ನೀಡಿದ ವೇದಮೂರ್ತಿ ಶ್ರೀ ರಾಮಕೃಷ್ಣ ಕಲ್ಲೂರಾಯ ಇವರಿಗೆ ನಮ್ಮ ಕಲಾಕೇಂದ್ರದ ವತಿಯಿಂದ ಪ್ರೀತಿಪೂರ್ವಕ ಧನ್ಯವಾದಗಳು. ಸಂಗೀತದ ಅಗತ್ಯತೆ ಮತ್ತು ವಿದ್ಯಾರ್ಥಿಗಳಿಗೆ ಸರಳವಾದ ಮಾತುಗಳಿಂದ ಮಹತ್ತರ ಆಶಯವನ್ನು ತೋರಿಸಿಕೊಟ್ಟಂತಹ ಶ್ರೀ ಶರತ್ ಕೃಷ್ಣ ಪಡ್ವೆಟ್ನಾಯ ಇವರಿಗೆ ನಮ್ಮ ಕಲಾಕೇಂದ್ರದ ವತಿಯಿಂದ ಹೃದಯ ಸ್ಪರ್ಶಿ ಧನ್ಯವಾದಗಳು. ಸಂಗೀತದ ಉಪಯೋಗಗಳನ್ನು ಹಲವು ಕೋನಗಳಲ್ಲಿ ವಿವರಿಸಿದ ಶ್ರೀಮತಿ ಮನೋರಮಾ ತೋಳ್ಪಡಿತಾಯ ಇವರಿಗೆ ನಮ್ಮ ಕಲಾಕೇಂದ್ರದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಸುಪ್ರಜಾ ಕಲಾಕೇಂದ್ರದ ವಯಲಿನ್ ಶಿಕ್ಷಕಿಯಾಗಿರುವ ಶ್ರೀಮತಿ ಶ್ರೀಪ್ರಿಯಾ ಪರಕಜೆ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಸುಪ್ರಜಾ ಸಭಾಂಗಣದ ಮಾಲಕರಾದ ಚಂದ್ರಶೇಖರ್ ರಾವ್ ಇವರಿಗೂ ನಮ್ಮ ಕಲಾಕೇಂದ್ರದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ದೇವರನ್ನು ಸ್ತುತಿಸಿ ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ಕೇಳಿ ಒದಗಿಸಿಕೊಟ್ಟಂತಹ ಕುಮಾರಿ ಸ್ವಸ್ತಿಶ್ರೀ ಇವರಿಗೂ ಧನ್ಯವಾದಗಳು. ಹಾಗೆ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿ ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ನೀಡಿದ ಎಲ್ಲ ಪೋಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಮಾಧ್ಯಮದವರು ಅತಿ ಮುಖ್ಯ ನಮ್ಮ ಈ ಕಾರ್ಯಕ್ರಮಕ್ಕೆ. ನಮಗೆ ಯಾವಾಗಲೂ ನಮ್ಮ ಕಾರ್ಯಕ್ರಮ ನಮ್ಮ ಅಭಿವೃದ್ಧಿ ಎಲ್ಲಿಯಾದರೂ ಕಾಣಬೇಕು ಅಂತ ಇದ್ದರೆ ಅದು ಮಾಧ್ಯಮದಿಂದ ಮಾತ್ರ ಸಾಧ್ಯ. ನಮಗೆ ಮಾಧ್ಯಮ ಸಹಕಾರವನ್ನು ನೀಡಿದಂತಹ U+ ಚಾನಲ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮೊಂದಿಗೆ ನಿರೂಪಣೆಯಲ್ಲಿ ಅದೇ ಮಾಧ್ಯಮದವರೇ ಇದ್ದದ್ರಿಂದ ಅವರಿಗವರೇ ಹೇಳ್ಕೊಳ್ಳಿಕ್ಕೆ ಸರಿಯಾಗಲಿಲ್ಲ. ಹಾಗಾಗಿ ಅದೇ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿರುವಂತಹ ಶ್ರೀಮತಿ ಶಾರದಾ ಇವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ.
ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ. STM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ICU ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.